ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮುದ್ದು ಸೊಸೆ. ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಯಾಕಂದ್ರೆ ಈ ಕಥೆ ಈಗ ತುಂಬಾ ದೊಡ್ಡ ಟ್ವಿಸ್ಟ್ ಕಡೆ ಹೋಗ್ತಿದೆ. ಇಷ್ಟು ದಿನ ಎಲ್ಲರೂ ನಂಬಿದ್ದ ಸತ್ಯ ಈಗ ಪ್ರಶ್ನೆಯಾಗೋ ಕ್ಷಣ ಬರ್ತಿದೆ. ಈ ಎಪಿಸೋಡ್ನ ಆರಂಭದಲ್ಲೇ ಭದ್ರಾ ಮತ್ತು ವಿದ್ಯಾ ಇಬ್ಬರೂ ತುಂಬಾ ಶಾಂತವಾಗಿ ದೇವರ ಮುಂದೆ ಸೇವೆ ಮಾಡ್ತಿರ್ತಾರೆ. ಅವರ ಮುಖದಲ್ಲಿ ಭಯಕ್ಕಿಂತಲೂ ಆತ್ಮವಿಶ್ವಾಸ ಹೆಚ್ಚು ಕಾಣಿಸ್ತದೆ. ಯಾಕಂದ್ರೆ ಅವರು ಮನಸ್ಸಿನಲ್ಲಿ ಒಂದೇ ಮಾತು: ನಾವು ಯಾವುದೇ ತಪ್ಪು ಮಾಡಿಲ್ಲ. ದೇವರ ಮುಂದೆ ನಿಂತು ಸತ್ಯದ ಮೇಲೆ ನಂಬಿಕೆ ಇಟ್ಟಿರುವ ಇಬ್ಬರು ಜನರ ಮನಸ್ಥಿತಿ ಎಷ್ಟು ಗಟ್ಟಿಯಾಗಿರುತ್ತೆ ಅನ್ನೋದನ್ನ ಈ ದೃಶ್ಯ ತೋರಿಸುತ್ತೆ. ಆದರೆ ಅದೇ ಸಮಯದಲ್ಲಿ ವಿನಂತಿಯ ಮನಸ್ಸು ಸಂಪೂರ್ಣ ಬೇರೆ ಸ್ಥಿತಿಯಲ್ಲಿರುತ್ತದೆ. ಅವಳೊಳಗೆ ಭಯ, ಸಂಶಯ, ಒತ್ತಡ ಇವು ಎಲ್ಲವೂ ಒಂದೇ ಸಮಯದಲ್ಲಿ ಕಾಡ್ತಿರ್ತವೆ. ಅಯ್ಯೋ ದೇವ್ರೆ, ಇದರ ಮೇಲೆ ನಾನು ಹೆಂಗೆ ನಡೀಲಿ? ಅಕಸ್ಮಾತ್ ಸತ್ಯ ಹೊರಗೆ ಬಂದ್ರೆ ಏನಾಗುತ್ತೆ ಅನ್ನೋ ಭಯ ಅವಳ ಮನಸ್ಸಿನಲ್ಲಿ ಹೆಚ್ಚಾಗುತ್ತಾ ಹೋಗುತ್ತೆ. ಅವಳು ಹೊರಗೆ ನಿಂತಿದ್ದರೂ ಒಳಗೆ ಕುಸಿದು ಹೋಗ್ತಿರ್ತಾಳೆ. ಅಷ್ಟರಲ್ಲಿ ಸಾವಿತ್ರಿ ವಿನಂತಿಗೆ ಧೈರ್ಯ ಕೊಡೋ ಪ್ರಯತ್ನ ಮಾಡ್ತಾರೆ. ನೀನು ಹೆದರಬೇಡ, ಸೇವೆ ಪೂರ್ತಿ ಮಾಡಿದ್ರೆ ಎಲ್ಲರಿಗೂ ಭದ್ರನೇ ತಪ್ಪು ಮಾಡಿದಾನೆ ಅನ್ನೋದು ಗೊತ್ತಾಗುತ್ತೆ. ಆಗ ಊರಿನವರು ನಿನ್ನನ್ನೇ ಭದ್ರನಿಗೆ ಮದುವೆ ಮಾಡಿಸ್ತಾರೆ ಅಂತ ಹೇಳ್ತಾರೆ. ಈ ಮಾತು ಕೇಳಿದಾಗ ವಿನಂತಿಯ ಮನಸ್ಸಿನಲ್ಲಿ ಮತ್ತೆ ಒಂದು ಆಶೆ ಮೂಡುತ್ತದೆ. ಭದ್ರನನ್ನು ಮದುವೆಯಾಗಬೇಕು ಅನ್ನೋ ಅವಳ ಹಳೆಯ ಕನಸು ಮತ್ತೆ ಜೀವಂತವಾಗುತ್ತದೆ. ಆ ಕಾರಣಕ್ಕೆ ವಿನಂತಿ ತನ್ನ ಭಯವನ್ನು ಮರೆತು ಸೇವೆ ಮಾಡಲು ಮುಂದಾಗ್ತಾಳೆ. ಆದರೆ ದೇವರ ಮುಂದೆ ಸುಳ್ಳು ಹೇಳೋದು ಅಷ್ಟು ಸುಲಭವಲ್ಲ. ಅವಳು ನಿಧಾನವಾಗಿ ನಡೆಯಲು ಶುರು ಮಾಡ್ತಾಳೆ. ಕೆಲ ಹೆಜ್ಜೆಗಳು ಮುಂದೆ ಹಾಕ್ತಾಳೆ. ಆದರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವಳ ಮನಸ್ಸು ಅವಳನ್ನೇ ಪ್ರಶ್ನೆ ಮಾಡ್ತಿರುತ್ತೆ: ನೀನು ಮಾಡ್ತಿರೋದು ತಪ್ಪಲ್ಲವಾ? ಅಷ್ಟರಲ್ಲಿ ಅಲ್ಲಿ ಮತ್ತೊಂದು ಅಚ್ಚರಿ ದೃಶ್ಯ ನಡೆಯುತ್ತೆ. ಶಿವರಾಮೇಗೌಡರು ವಿಭೂತಿ ಹಚ್ಚಿಕೊಂಡು ದೇವರ ಮುಂದೆ ಜೋರಾಗಿ ನೃತ್ಯ ಮಾಡೋಕೆ ಶುರು ಮಾಡ್ತಾರೆ. ಅವರ ಆ ರೂಪ ನೋಡಿದಾಗ ಎಲ್ಲರಿಗೂ ಒಂದೇ ಅನುಮಾನ: ದೇವರ ಕೋಪ ಹೊರಬಂದಂತಿದೆ. ಆ ಕ್ಷಣದಲ್ಲಿ ಅಲ್ಲಿರುವ ವಾತಾವರಣ ಸಂಪೂರ್ಣ ಬದಲಾಗುತ್ತದೆ. ವಿನಂತಿ ಆ ದೃಶ್ಯ ನೋಡಿದಾಗ ಇನ್ನೂ ಹೆಚ್ಚು ಟೆನ್ಷನ್ ಆಗ್ತಾಳೆ. ಮಾವಯ್ಯ ಈ ಥರ ಡ್ಯಾನ್ಸ್ ಮಾಡ್ತಿರೋದನ್ನ ನಾನು ಮೊದಲ ಸಲ ನೋಡ್ತಿದ್ದೀನಿ. ಅಕಸ್ಮಾತ್ ನನ್ನ ಸುಳ್ಳು ದೇವರಿಗೆ ಗೊತ್ತಾಯ್ತಾ ಅಂತ ಅವಳು ಒಳಗೆ ಹೆದರ್ತಾಳೆ. ಅವಳ ಕೈಕಾಲುಗಳು ನಡುಗುತ್ತವೆ. ಸಾವಿತ್ರಿ ಇನ್ನೂ ಒತ್ತಾಯ ಮಾಡ್ತಾರೆ: ಹೋಗು, ಸೇವೆ ಪೂರ್ತಿ ಮಾಡು. ಆದರೆ ಈಗ ವಿನಂತಿಗೆ ಮುಂದೆ ಹೋಗೋ ಶಕ್ತಿ ಇರೋದಿಲ್ಲ. ಅವಳ ಮನಸ್ಸು ಸಂಪೂರ್ಣವಾಗಿ ಕುಸಿದು ಹೋಗಿರುತ್ತೆ. ಕೊನೆಗೆ ಅವಳು ಒಂದು ಕ್ಷಣದಲ್ಲಿ ನಿರ್ಧಾರ ತೆಗೆದುಕೊಳ್ಳುತ್ತಾಳೆ. ಅವಳು ಎಲ್ಲರ ಮುಂದೆ ನಿಂತು ಅಕಸ್ಮಾತ್ ಹೇಳಿಬಿಡುತ್ತಾಳೆ: ಹೌದು, ನಾನು ಸುಳ್ಳು ಹೇಳಿದ್ದೇನೆ. ಇದನ್ನೆಲ್ಲ ನಾನು ನಾಟಕ ಮಾಡಿದ್ದೇನೆ. ಈ ಒಂದು ಮಾತು ಕೇಳಿದ ತಕ್ಷಣ ಅಲ್ಲಿ ನಿಂತಿದ್ದ ಎಲ್ಲರಿಗೂ ಭಾರೀ ಶಾಕ್ ಆಗುತ್ತೆ. ಊರಿನವರು, ಮನೆಯವರು, ಪಂಚಾಯಿತಿಯವರು ಯಾರಿಗೂ ಮಾತೇ ಬರೋದಿಲ್ಲ. ವಿನಂತಿ ಮುಂದುವರೆಸಿ ಹೇಳ್ತಾಳೆ: ಭದ್ರಮಾವ ಯಾವ ತಪ್ಪು ಮಾಡಿಲ್ಲ. ಇದನ್ನೆಲ್ಲ ನಾನು ಮತ್ತು ನನ್ನ ಅವ್ವ ಸೇರಿ ಮಾಡಿದ ನಾಟಕ. ಈ ಮಾತು ಕೇಳಿದ ಕ್ಷಣದಲ್ಲಿ ಶಿವರಾಮೇಗೌಡರು, ಮನೆಯವರು, ಊರಿನವರು ಎಲ್ಲರ ಮುಖದಲ್ಲೂ ಕೋಪ ಮತ್ತು ಆಶ್ಚರ್ಯ ಕಾಣಿಸುತ್ತದೆ. ಪಂಚಾಯಿತಿಯವರು ತಕ್ಷಣ ಪ್ರಶ್ನೆ ಮಾಡ್ತಾರೆ: ಯಾಕೆ ಈ ತರಹ ನಾಟಕ ಮಾಡಿದ್ದೀರಿ? ಆಗ ಸಾವಿತ್ರಿ ತಮ್ಮ ಹಳೆಯ ನೋವನ್ನು ಹೊರಹಾಕುತ್ತಾರೆ. ಶಿವರಾಮೇಗೌಡರು ನನ್ನ ಮಗಳಿಗೆ ಮಾತು ಕೊಟ್ಟಿದ್ದರು, ವಿನಂತಿಯನ್ನು ನಮ್ಮ ಮನೆ ಸೊಸೆ ಮಾಡ್ತೀನಿ ಅಂತ. ಆದ್ರೆ ಆಮೇಲೆ ಭದ್ರ ವಿದ್ಯನನ್ನು ಪ್ರೀತಿಸ್ತಾನೆ ಅನ್ನೋದನ್ನ ಕೇಳಿ ಅವಳ ಜೊತೆ ಮದುವೆ ಮಾಡಿಸಿದರು ಅಂತ ಹೇಳ್ತಾರೆ. ಆದ್ರೆ ಈ ಮಾತು ಕೇಳಿದ ಮೇಲೆ ಭದ್ರನ ಪ್ರತಿಕ್ರಿಯೆ ತುಂಬಾ ಗಟ್ಟಿಯಾಗಿರುತ್ತದೆ. ಅವನು ಕೋಪದಿಂದ ಹೇಳ್ತಾನೆ: ನನ್ನ ಜೀವನದಲ್ಲಿ ಹೆಂಡತಿ ಅನ್ನೋ ಜಾಗ ವಿದ್ಯೆಗೆ ಮಾತ್ರ. ನನ್ನ ಪ್ರೀತಿ ಕೂಡ ಅವಳಿಗೆ ಮಾತ್ರ. ಯಾವ ಪರಿಸ್ಥಿತಿಯಲ್ಲೂ ಅವಳ ಜಾಗದಲ್ಲಿ ಇನ್ಯಾರೂ ಬರೋದಿಲ್ಲ. ಈ ಮಾತು ಕೇಳಿದಾಗ ವಿನಂತಿಯ ಕನಸು ಸಂಪೂರ್ಣವಾಗಿ ಒಡೆದು ಹೋಗುತ್ತದೆ. ಕೊನೆಗೆ ಭದ್ರ ಇನ್ಸ್ಪೆಕ್ಟರ್ಗೆ ಹೇಳ್ತಾನೆ: ಇವರಿಬ್ಬರನ್ನ ಸ್ಟೇಷನ್ಗೆ ಕರೆದೊಯ್ಯಿ. ಇವರು ನಮ್ಮ ಕುಟುಂಬದ ಗೌರವಕ್ಕೆ ಧಕ್ಕೆ ತಂದಿದ್ದಾರೆ. ಈ ಮಾತಿನೊಂದಿಗೆ ಕಥೆ ಮತ್ತೊಂದು ತಿರುವು ತೆಗೆದುಕೊಳ್ಳುತ್ತದೆ. ಇಷ್ಟು ದಿನ ನ್ಯಾಯ ಕೇಳುತ್ತಿದ್ದ ಸಾವಿತ್ರಿ ಮತ್ತು ವಿನಂತಿ ಈಗ ಆರೋಪಿಗಳಾಗುತ್ತಾರೆ. ಇದರಿಂದ ನಾಳಿನ ಸಂಚಿಕೆ ಇನ್ನೂ ದೊಡ್ಡ ಸಸ್ಪೆನ್ಸ್ ಕಡೆ ಹೋಗ್ತಿದೆ. ಶಿವರಾಮೇಗೌಡರು ನಿಜವಾಗಲೂ ವಿನಂತಿ ಮತ್ತು ಸಾವಿತ್ರಿಯನ್ನ ಊರು ಬಿಟ್ಟು ಕಳಿಸುತ್ತಾರಾ? ಭದ್ರನ ಕೋಪ ಮುಂದೇನು ಮಾಡಿಸುತ್ತದೆ? ಅಥವಾ ಕೊನೆಯ ಕ್ಷಣದಲ್ಲಿ ಯಾರಾದರೂ ಈ ಪರಿಸ್ಥಿತಿಯನ್ನ ಬದಲಾಯಿಸುತ್ತಾರಾ? ಈ ಪ್ರಶ್ನೆಗಳ ಉತ್ತರ ನಾಳಿನ ಎಪಿಸೋಡ್ನಲ್ಲಿ ಗೊತ್ತಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.